ನಾಡಿನೆಲ್ಲೆಡೆ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಈಗಾಗಲೇ ಮಾರುಕಟ್ಟೆಗೆ ತರಹೇವಾರಿ ಗಣಪತಿಗಳು ಲಗ್ಗೆ ಇಟ್ಟಿದೆ. ವ್ಯಾಪಾರಸ್ಥರು ಕೂಡ ಭರ್ಜರಿಯಾಗಿ ವ್ಯಾಪಾರ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ನಿಷೇಧದ ನಡುವೆ ಕೂಡ ಕೆಲವು ಕಡೆ ಪಿಒಪಿ ಗಣೇಶನ ಕಾರುಬಾರು ಕೂಡ ಜೋರಾಗಿದೆ. ಆದರೆ ಇದೆಲ್ಲದಕ್ಕಿಂತ ಹೆಚ್ಚು ಗಮನ ಸೆಳೀತಾ ಇರೋದು ಈ ಭಾಗದಲ್ಲಿ ಗೋಶಾಲೆಯಲ್ಲೇ ಸಗಣಿ ಮೂಲಕ ಗಣಪನನ್ನ ತಯಾರಿಸುವ ಮೂಲಕ ಪರಿಸರಕ್ಕೆ ಅನುಗುಣವಾಗಿ ನಾವು ಬದುಕಬೇಕು ಅನ್ನೋ ಸಂದೇಶವನ್ನ ಕೊಟ್ಟಿದ್ದಾರೆ ಇಲ್ಲಿಯವರು. ಯಾರವರು ಡೀಟೇಲ್ಸ್ ಇದೆ ನೋಡ್ಕೊಂಡು ಬರೋಣ. ದೊಡ್ಡಬಳ್ಳಾಪುರದಲ್ಲಿ ಗೋವಿನ ಸಗಣಿ ಗಣೇಶ ಗಮನ ಸೆಳೆದ ಪರಿಸರ ಸ್ನೇಹಿ ಗಣಪನ ಮೂರ್ತಿ. ಸಗಣಿ ಗಣೇಶನಿಗೆ ಮಾರುಕಟ್ಟೆಯಲ್ಲಿ ಹೆಚ್ಚಿದ ಬೇಡಿಕೆ. ಗೋಶಾಲೆಯ ಗೋವುಗಳ ಸಗಣಿಯಲ್ಲಿ ತಯಾರಾಗ್ತಾ ಇರುವ ಗಣೇಶ ಮೂರ್ತಿಗಳು. ವಿಘ್ನ ವಿನಾಯಕನಿಗೆ ಫೈನಲ್ ಟಚ್ ಕೊಡ್ತಾ ಇರುವ ಮಹಿಳೆ. ಮತ್ತೊಂದು ಕಡೆ ಕಲರ್ಫುಲ್ ಆಗಿ ಪರಿಸರ ಸ್ನೇಹಿಯಾಗಿ ಸಿದ್ಧವಾಗಿರುವ ಗಣಪನ ಮೂರ್ತಿಗಳು. ಅಂದ ಹಾಗೆ ಇಂತಹ ಅಪರೂಪದ ಗೋವಿನ ಸಗಣಿಯಿಂದ ಗಣೇಶನ ಮೂರ್ತಿಗಳು ತಯಾರಾಗ್ತಾ ಇರೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿ ಸುಬ್ರಹ್ಮಣ್ಯ ರಾಷ್ಟ್ರೋತ್ಥಾನ ಗೋಶಾಲೆಯಲ್ಲಿ. ಹೌದು, ಗಣೇಶನ ಹಬ್ಬದ ಅಂಗವಾಗಿ ಮನೆ ಮತ್ತು ಗಲ್ಲಿಗಳಲ್ಲಿ ಗಣೇಶನನ್ನ ಕೂರಿಸಲಿಕ್ಕೆ ಜನಸಿದ್ಧರಾಗಿದ್ದಾರೆ. ಎಲ್ಲೆಡೆ ಪರಿಸರ ಸ್ನೇಹಿ ಗಣೇಶನನ್ನ ಕೂರಿಸುವಂತೆ ಪರಿಸರ ಪ್ರೇಮಿಗಳು ಮತ್ತು ಸರ್ಕಾರ ಜಾಗೃತಿ ಮೂಡಿಸುತ್ತಿದೆ. ಹೀಗಾಗಿ ಪರಿಸರಕ್ಕೆ ಹಾಗೂ ಗಣೇಶನ ವಿಸರ್ಜನೆಯಿಂದ ಕೆರೆ ಬಾವಿಯಲ್ಲಿನ ನೀರಿಗೆ ಹಾನಿಯಾಗದಂತೆ ರಾಷ್ಟ್ರೋತ್ಥಾನ ಗೋಶಾಲೆಯಲ್ಲಿ ಪರಿಸರ ಸ್ನೇಹಿ ಸಗಣಿ ಗಣೇಶನ ಮೂರ್ತಿ ತಯಾರಿಕೆಯಲ್ಲಿ ಸಿಬ್ಬಂದಿ ನಿರತರಾಗಿದ್ದಾರೆ. ಕಳೆದ 3 ವರ್ಷದಿಂದ ಗೋಶಾಲೆಯ ಸಿಬ್ಬಂದಿ ಗೋವಿನ ಸಗಣಿಯಲ್ಲಿ ವಿವಿಧ ಬಗೆಯ ಗಣೇಶ ಮೂರ್ತಿಗಳನ್ನು ತಯಾರು ಮಾಡಿ ಮಾರುಕಟ್ಟೆಗೆ ಕಳುಹಿಸುತ್ತಿದ್ದಾರೆ. ಈ ಬಾರಿಯೂ ಕೂಡ ಸಗಣಿಯಿಂದ ಗಣೇಶ ಮೂರ್ತಿಯನ್ನ ತಯಾರಿಸಿರೋದು ಮಾರುಕಟ್ಟೆಗೆ ಲಗ್ಗೆ ಇಡುತ್ತಿವೆ. ನಾವು ಇಲ್ಲಿ ಗಣಪತಿ ಮೂರ್ತಿಗಳನ್ನೆಲ್ಲ ನೋಡಿದ್ವಿ. ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾಗಿದೆ. ಇಲ್ಲಿ ಮುಂಚೆ ಎಲ್ಲ ಏನು ಮಾಡ್ತಾಯಿದ್ರು ಅಂತಂದರೆ, ನಮ್ಮ ಹಳ್ಳಿ ಕಡೆಯಲ್ಲೆಲ್ಲ ನಿಮಗೆ ಗೊತ್ತಿರ್ಬೋದು, POP ಗಣೇಶ ಆಗಿರ್ಬೋದು, ಮತ್ತು ಗಣಪತಿಗೆ ಸಿಕ್ಕಾಬಟ್ಟೆ ಬಣ್ಣ ಹಚ್ಬಿಟ್ಟು ಆ ಗಣಪತಿನ ನಾವು ಕೆರೆಗೆ ಬಿಡೋದ್ರಿಂದ ಆಗಿರ್ಬೋದು, ಈ ಥರ ತುಂಬ ಸಮಸ್ಯೆ ಆಗ್ತಾಯಿತ್ತು. ಆದರೆ ಇವಾಗ ಏನಾಗ್ತಾಯಿದೆ ಅಂತಂದರೆ, ಅದಕ್ಕೆಲ್ಲ ಒಂದು ಉತ್ತಮವಾದ ಸೊಲ್ಯೂಷನ್ನ ನಮ್ಮ ಘಾಟಿ ಸುಬ್ರಹ್ಮಣ್ಯ ಗೋಶಾಲೆಯಲ್ಲಿ ಅದ್ಭುತವಾಗಿ ಮಾಡಿದ್ದಾರೆ. ನೋಡಿ, ಸಗಣಿ ಗಣಪತಿ ತುಂಬ ಚೆನ್ನಾಗಿದೆ, ಸಗಣಿ ಗೌರಮ್ಮನೂ ಇದೆ. ಈಗ ನಾವು ಈ ಗಣಪತಿನ ತಾಂಡೋಗಿ ನಾವು ಕೆರೆಗೆ ಬಿಡೋದ್ರಿಂದ ಏನಾಗುತ್ತೆ ಅಂದರೆ, ಜಲಚರಗಳಿಗೆ ಯಾವುದೇ ಥರನಾದಂಥ ಹಾನಿ ಆಗಲ್ಲ. ಅದಕ್ಕೆ ಆಹಾರ ಆಗಿ ಇದಾಗುತ್ತೆ. ಯಾಕೆಂದರೆ ಇದು ಶುದ್ಧ ಸಗಣಿಯಿಂದ ಮಾಡಿರ್ತಕ್ಕಂಥದ್ದು, ಯಾವುದೇ ಥರನಾದಂತಹ ಕೆಮಿಕಲ್ ಇಲ್ಲ. ಹಾಗಾಗಿ ಜಲಚರಗಳಿಗೆ ಇದು ಆಹಾರ ಆಗಿ ಪರಿಣಾಮ ಬೀರ. ಮಣ್ಣಿನ ಗಣೇಶನ ಮಾದರಿಯಲ್ಲಿ ಸಗಣಿಯಿಂದ ಗಣೇಶನ ಮೂರ್ತಿಗಳನ್ನು ಸಿದ್ಧಪಡಿಸಿದ್ದು ನೀರಿನ ಬಣ್ಣಗಳಿಂದ ಗಣೇಶನಿಗೆ ಅಲಂಕಾರವನ್ನು ಮಾಡಿದ್ದಾರೆ. ಜೊತೆಗೆ ಈಗಾಗಲೇ ಕಳೆದ 2 ವರ್ಷಗಳಿಂದ ಗೋಶಾಲೆಯಲ್ಲಿ ಸಗಣಿ ಗಣೇಶನ ಮೂರ್ತಿಗಳನ್ನು ಮಾಡ್ತಾ ಇರುವ ಕಾರಣ ಬೆಂಗಳೂರು ನಗರ ಸೇರಿದಂತೆ ವಿವಿಧ ಕಡೆಯಿಂದ ಸಗಣಿ ಗಣೇಶನ ಮೂರ್ತಿಗೆ ಬೇಡಿಕೆ ಹೆಚ್ಚಾಗಿದೆ. ಇನ್ನು ಸಗಣಿ ಗಣೇಶನ ಮೂರ್ತಿಯನ್ನು ಕೂರಿಸಿದರೆ ಈ ಹಿಂದಿನಿಂದ ಗಣೇಶನ ಪೂಜೆಗೆ ಪಿಳ್ಳೆರಾಯನನ್ನು ಕೂರಿಸಿ ಪೂಜೆ ಮಾಡಿದಷ್ಟೇ ಶ್ರೇಷ್ಠತೆ ಬರುತ್ತೆ, ಪರಿಸರಕ್ಕೂ ಹಾನಿಯಾಗದೆ ಹಬ್ಬ ಆಚರಣೆ ಮಾಡಿದಂತಾಗುತ್ತೆ ಅಂಥೇಳಿ ಪರಿಸರ ಪ್ರೇಮಿಗಳು ಮೆಚ್ಚುಗೆ ವ್ಯಕ್ತಪಡಿಸ್ತಿದ್ದಾರೆ. ನಾವು ಇವತ್ತು ನಮ್ಮ ಮಕ್ಕಳಿಗೆ ಈ ಪರಿಸರನ ಶುದ್ಧಿ ಬಗ್ಗೆ, ಪರಿಸರದ ಉಳಿಸೋದ್ರ ಬಗ್ಗೆ ನಾವು ಒಂದು ಸಣ್ಣ ಕಾಳಜಿನ ಇವತ್ತು ನಾವು ಗಣಪತಿ ಹಬ್ಬದ ಮುಖಾಂತರ ನಾವು ನಮ್ಮ ಮಕ್ಕಳಿಗೆ ಎಜುಕೇಟೆಡ್ ಮಾಡೋಣ. ಇಲ್ಲ ಅಂತಂದರೆ ಸೀರಿಯಸ್ಲಿ ಇನ್ನು ಮುಂದೆ ನಿಮಗೆ ಗೊತ್ತಿರ್ಬೋದು, ಹವಾಮಾನ ಯಾವ್ಯಾವ ಥರ ಬದಲಾವಣೆ ಆಗ್ತಾಯಿದೆ, ಇದು ಯಾವ್ಯಾವ ರೀತಿ ಆಗ್ತಾಯಿದೆ, ಪ್ರತಿಯೊಂದು ಡೈಲಿ ಟಿ ವಿಲಿ ನೋಡ್ತಾ ಇದ್ದೀವಿ, ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀವಿ. ನೋಡಿದರೂ ಮತ್ತೆ ನಾವು ಅದೇ ಕೆಲಸನ ಮಾಡ್ತಾಯಿದ್ದೀವಿ. ದಯಮಾಡಿ ಆ ಕೆಲಸನ ಬಿಟ್ಬಿಟ್ಟು ನಾವು ಬೇರೆ ಏನಾದರೂ ವಿಭಿನ್ನವಾಗಿ, ನಾವಂತೂ ಬದಲಾವಣೆ ಆಗಿದ್ದೀವಿ, ದಯಮಾಡಿ ನೀವು ಆಗಿ. ಸಗಣಿಯಿಂದ ಮಾಡಿರೋದಾಗಿರ್ಬೋದು ಅಥವಾ ಪೇಂಟ್ ಇಲ್ಲದೆ ಇರೋ ಅಂತಹ ಮಣ್ಣಿನ ಗಣಪತಿ ಆಗಿರೋ ಪರಿಸರ ಸ್ನೇಹಿ ಗಣೇಶನ್ನ ಕೂರಿಸೋದ್ರ ಮುಖಾಂತರ ನೀವು ಈ ಸಲ ಒಂದು ಮಕ್ಕಳಿಗೆ ಎಜುಕೇಟೆಡ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ತಾ ಇದ್ದೀನಿ. ಒಟ್ಟಾರೆ ಗೋಶಾಲೆಯ ಮಾದರಿ ಸಗಣಿ ಗಣೇಶ ಮೂರ್ತಿಗಳಿಗೆ ವರ್ಷದಿಂದ ವರ್ಷಕ್ಕೆ ಬೇಡಿಕೆ ಹೆಚ್ಚಾಗ್ತಿದ್ದು ಸಗಣಿ ಗಣೇಶಗಳು ಎಲ್ಲರ ಮೆಚ್ಚುಗೆಗೂ ಕೂಡ ಪಾತ್ರವಾಗ್ತಿದೆ. ಮುದ್ದುಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.